ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ ಸಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವೇನು ತಿಳ್ಕೊತಾ ಇದೀವಪ್ಪ ಅಂದರೆ, ನೀವು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ನ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಓಪನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ಬ್ಯಾಂಕ್ ಅಕೌಂಟ್ನ ನಿಮ್ಮ ಮೊಬೈಲ್ನಲ್ಲೇ ಲಾಗಿನ್ ಮಾಡಿಕೊಂಡು ಅದರ ಪೇಮೆಂಟ್ಸ್ಗಳನ್ನ ಕೂಡ ಮಾಡ್ಕೋಬೋದು, ನಿಮ್ಮ ಮನಿ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು, ಮತ್ತು ನಿಮ್ಮ KYC ಕೂಡ ಅದರಲ್ಲಿ ಕಂಪ್ಲೀಟ್ ಮಾಡ್ಬೋದು. ಯಾವ ರೀತಿ ಅದನ್ನ ಮಾಡ್ಕೊಳ್ಳೋದು ಅಂತ ನಾನು ಲೈವ್ ಆಗಿ ತೋರಿಸ್ಕೊಡ್ತೀನಿ. ನೀವು IPPB ಮೊಬೈಲ್ ಬ್ಯಾಂಕಿಂಗ್ನ ಸರ್ವಿಸ್ನ ಯಾವ ರೀತಿ ಯೂಸ್ ಮಾಡೋದು ಎಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊತಾ ಇದೀವಿ. ಮತ್ತು ನೀವು ಫಸ್ಟ್ ಟೈಮ್ ರಿಜಿಸ್ಟರ್ ಯಾವ ರೀತಿ ಆಗಬೇಕು, ಅಕೌಂಟ್ ನಂಬರ್ ಮತ್ತು ಕಸ್ಟಮರ್ ID ಎಲ್ಲಿ ಸಿಗುತ್ತೆ ಎಲ್ಲ ಕೂಡ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂದೆ ನೀವು ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲಪ್ಪ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹಾಗೆ ವಿಡಿಯೋ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನೀವು IPPB ಮೊಬೈಲ್ ಬ್ಯಾಂಕಿಂಗ್ನ ಪ್ಲೇಸ್ಟೋರ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲು ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ನಿಮ್ಮ ಅಕೌಂಟ್ನ ಓಪನ್ ಮಾಡಿಸ್ಕೊಳ್ಬೇಕು. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಕೊಟ್ಟರೆ ಸಾಕು, ನಿಮ್ಮ ತಮ್ಮ ಮುಖಾಂತರ ಅವರು ಒಂದು ಅಕೌಂಟ್ನ ಓಪನ್ ಮಾಡಿಕೊಡ್ತಾರೆ. ಅದರಲ್ಲಿ ಒಂದು ಕಸ್ಟಮರ್ ID ಮತ್ತು ಅಕೌಂಟ್ ನಂಬರ್ ಸಿಗುತ್ತೆ. ಅಕೌಂಟ್ ನಂಬರ್ ಮತ್ತು ಕಸ್ಟಮರ್ ಐಡಿನ ತಗೊಂಡು ನೀವು IPPB ಮೊಬೈಲ್ ಬ್ಯಾಂಕಿಂಗ್ನಲ್ಲಿ ಲಾಗಿನ್ ಆಗಬೇಕು. ಅದನ್ನ ಯಾವ ರೀತಿ ಲಾಗಿನ್ ಮಾಡೋದು ಮತ್ತು ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಎಲ್ಲ ಕೂಡ ನಾವೀಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ನೋಡ್ತಾ ಹೋಗೋಣ. ಬನ್ನಿ ಹಾಗಾದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಮೊದಲು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ IPPB ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಈ ರೀತಿ ಓಪನ್ ಮಾಡಬೇಕಾಗತ್ತೆ. ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಈ ರೀತಿ ಓಪನ್ ಆಗುತ್ತೆ ನಿಮಗೆ IPPB ಮೊಬೈಲ್ ಬ್ಯಾಂಕಿಂಗ್ ಅಂತ. ಈಗ ನೋಡ್ತಾ ಇರ್ಬೋದು, ನಾನು ಲೈವ್ ಆಗಿ ಓಪನ್ ಮಾಡ್ಕೊಂಡು ಲಾಗಿನ್ ಕೂಡ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ವೆಲ್ಕಮ್ ಟು IPPB ಮೊಬೈಲ್ ಬ್ಯಾಂಕಿಂಗ್ ಅಂತ. ಈಗ ಲಾಗಿನ್ ನೌ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಕೌಂಟ್ ನಂಬರ್, ಕಸ್ಟಮರ್ ID, ಡೇಟ್ ಆಫ್ ಬರ್ತ್ ಮತ್ತು ಮೊಬೈಲ್ ನಂಬರ್ನ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ನೀವು ಆಧಾರ್ ಕಾರ್ಡ್ನಲ್ಲಿ ಇರುತ್ತೆ ಎಂಟ್ರಿ ಮಾಡಿ, ಮತ್ತು ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತೀರೋ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಾನು ಎಲ್ಲನೂ ಎಂಟ್ರಿ ಮಾಡಿಕೊಂಡು ರಿಜಿಸ್ಟರ್ ಅಂತ ಕೊಡ್ತೀನಿ. ನೋಡಿ, ಈಗ ನಾನು ಎಲ್ಲ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಕೌಂಟ್ ನಂಬರ್, ಕಸ್ಟಮರ್ ID, ಡೇಟ್ ಆಫ್ ಬರ್ತ್ ಮತ್ತು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಂಡು ರಿಜಿಸ್ಟರ್ ಅನ್ನೋ ಬಟನ್ ಮೇಲೆ ಕೆಳಗಡೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ರಿಜಿಸ್ಟರ್ ಅಂತ ಕೊಟ್ಟ ತಕ್ಷಣ ನೀವು MPIN ಅಂತ ಕೇಳ್ತಾರೆ. ನೀವು ಇಲ್ಲಿ MPIN ಎಂಟ್ರಿ ಮಾಡ್ಕೊಳ್ಬೇಕು. ಇಲ್ಲಿ ಹೊಸದಾಗಿ ಒಂದು MPIN ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಈಗ ನೋಡಿ, ನಾನು ಒಂದು MPIN ಎಂಟ್ರಿ ಮಾಡ್ತೀನಿ. ನೋಡಿ, ಮೇಲ್ಗಡೆ ಎಂಟ್ರಿ ಮಾಡಿರೋದನ್ನೇ ಕೆಳಗಡೆ ಮತ್ತೊಮ್ಮೆ ಎಂಟ್ರಿ ಮಾಡ್ಕೊಳ್ಳಿ. ಎಂಟರ್ ಅಂತ ಕೊಟ್ಟಿರ್ತಾರೆ. ಆಮೇಲೆ ಸೆಟ್ MPIN ಅಂತ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೋಡಿ, ಸೆಟ್ MPIN ಅಂತ ಕೊಟ್ಟ ತಕ್ಷಣ ಇಲ್ಲಿ ಆ್ಯಡ್ ಸೆಕ್ಯೂರಿಟಿ ಕ್ವಶನ್ಸ್ ಅಂತ ಇರುತ್ತೆ. ನೀವು ಸೆಕ್ಯೂರಿಟಿ ಕ್ವಶನ್ಗಳನ್ನ ಫಿಲ್ ಮಾಡಬೇಕಾಗುತ್ತೆ. ಇದನ್ನು ಯಾವುದಕ್ಕೆ ಕೇಳ್ತಾರಪ್ಪ ಅಂದರೆ, ಒಂದು ವೇಳೆ ನೀವು ಏನಾದರೂ ಮುಂದೆ MPIN ಮರ್ತಿರ್ಬೋದು, ಏನಾದರೂ ಪ್ರಾಬ್ಲಮ್ ಆಗಿತ್ತಂದರೆ ಈ ಸೆಕ್ಯೂರಿಟಿ ಕ್ವಶನ್ನ ಎಂಟ್ರಿ ಮಾಡ್ಕೊಂಡು ನೀವು ಮತ್ತೆ ಅದನ್ನು ಪಡ್ಕೊಳ್ಬೋದು, ಮತ್ತು ರೀಸೆಟ್ ಕೂಡ ಮಾಡ್ಬೋದು. ಅದಕ್ಕೆ ಇದನ್ನ ಕೊಟ್ಟಿರ್ತಾರೆ. ಈಗ ವಾಟ್ ಈಸ್ ದ ಪ್ಲೇಸ್ ಆಫ್ ಯುವರ್ ಬರ್ತ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನಿಮ್ಮ ಬರ್ತ್ ಪ್ಲೇಸ್ನ ಎಂಟ್ರಿ ಮಾಡಿ. ಅದಾದಮೇಲೆ ವಾಟ್ ಈಸ್ ದ ಫಸ್ಟ್ ಸ್ಕೂಲ್ ದ್ಯಾಟ್ ಯು ಹ್ಯಾವ್ ಅಟೆಂಡೆಡ್ ಅಂತ ಇರುತ್ತೆ, ಅದನ್ನು ಕೂಡ ಎಂಟ್ರಿ ಮಾಡ್ಕೊಂಡು. ಬೇಕಾದರೆ ಈ ಸೆಕ್ಯೂರಿಟಿ ಕ್ವಶನ್ನ ನೀವು ಚೇಂಜ್ ಕೂಡ ಮಾಡ್ಬೋದು. ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ್ದು ಬೇಕು ಅದನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ನೋಡಿ, ಈಗ ನಾನು ಎಲ್ಲನೂ ಫಿಲ್ ಮಾಡ್ಕೊಂಡಿದ್ದೀನಿ. ಆನ್ಸರ್ಗಳನ್ನ ಫಿಲ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೋಡಿ, ಸಬ್ಮಿಟ್ ಕೊಟ್ಟ ತಕ್ಷಣ ಇಲ್ಲಿ ಪರ್ಮಿಷನ್ನ ಕೇಳುತ್ತೆ, ಇದನ್ನ ಅಲೋ ಮಾಡಿ. ನೋಡಿ, ಇದೆಲ್ಲ ಕೊಟ್ಟ ತಕ್ಷಣ ಎಂಟರ್ OTP ಅಂತ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ನೀವು ಯಾವ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿರ್ತೀರೋ ಅದಕ್ಕೆ ಒಂದು OTP ಬಂದಿರುತ್ತೆ. ಆ OTPನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಆಟೋಮೆಟಿಕಾಗಿ ಕೆಲವೊಂದು ಸಾರಿ ಆಟೋಮೆಟಿಕಾಗಿ ತಗೊಳುತ್ತೆ. ಈಗ ನೋಡ್ತಾ ಇರ್ಬೋದು, ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್, ಎಂಜಾಯ್ ಬ್ಯಾಂಕಿಂಗ್ ವಿತ್ ಅಸ್ ಅಂತ. ಈಗ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಯಿತು. ನೀವು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನಾಗ ಓಪನ್ ಮಾಡ್ಕೊಂಡಿದ್ದೀರಾ. ಓಪನ್ ಮಾಡ್ಕೊಂಡು ಇಲ್ಲಿ ಲಾಗಿನ್ ಅಂತ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ನೋಡಿ, ಲಾಗಿನ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನಿಮ್ಮ MPIN ಕೇಳುತ್ತೆ. ನೀವು ಯಾವ MPIN ಸೆಟ್ ಮಾಡಿರ್ತೀರೋ ಅದೇ MPIN ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೋಡಿ, ಈಗ ನಾನು MPIN ಎಂಟ್ರಿ ಮಾಡ್ಕೊಂಡೆ. ನೋಡಿ, ಈಗ ಲಾಗಿನ್ ಕೊಟ್ಟ ತಕ್ಷಣ ಇರ್ತಿ ಲೋಡಿಂಗ್ ಆಗಿ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ನನಗೆ ಅಕೌಂಟ್ ಓಪನ್ ಆಯಿತು. ಮತ್ತು ನೀವು ಬ್ಯಾಂಕ್ ಹಿಸ್ಟ್ರಿನ ತಗೋಬೇಕಂದ್ರೆ ಇಲ್ಲಿ ಮಿನಿ ಸ್ಟೇಟ್ಮೆಂಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಹಿಸ್ಟ್ರಿ ಕೂಡ ಪಡ್ಕೋಬೋದು, ಯಾವ ರೀತಿ ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂತ. ಮತ್ತು ನೋಡ್ತಾ ಇರ್ಬೋದು, ಎಲ್ಲ ಕೂಡ ಅದರ್ ಬ್ಯಾಂಕ್ಸ್ ಅಂತ ಇದೆ, ವಿತಿನ್ IPPB ಅಂತ ಇದೆ. ಇಲ್ಲಿ ನೀವು ಮನಿನ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಮತ್ತು ನಿಮ್ಮ ಡೆಬಿಟ್ ಕಾರ್ಡ್ ಎಲ್ಲಿ ಸಿಗುತ್ತಪ್ಪ ಅಂದರೆ ಇಲ್ಲಿ ಕೆಳಗಡೆ ಬಂದರೆ ಡೆಬಿಟ್ ಕಾರ್ಡ್ ಅಂತ ಇದೆ ನೋಡಿ, ರೂಪೇ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಕೂಡ ಸಿಗುತ್ತೆ. ನೀವು ಏನಾದರೂ ಫಸ್ಟ್ ಟೈಮ್ ಮಾಡ್ಕೋತಾ ಇದ್ರಿಂದ 25 ರೂಪೀಸ್ನ ಇಲ್ಲಿ ಪೇ ಮಾಡಬೇಕು. 25 ರೂಪೀಸ್ನ ಪೇ ಮಾಡಿಕೊಂಡ್ರೆ ನಿಮಗೆ ಡೆಬಿಟ್ ಕಾರ್ಡ್ ಸಿಗುತ್ತೆ. ಮತ್ತು ಇದು 5 ವರ್ಷವರೆಗೆ ವ್ಯಾಲಿಡಿಟಿ ಇರುತ್ತೆ. ನೀವು 5 ವರ್ಷ ಆದಮೇಲೆ ಮತ್ತೆ ಕೂಡ ಅಲ್ಲಿ ಪೇ ಮಾಡಬೇಕು. ಅಲ್ಲಿವರೆಗೂ ನೀವು ಯಾವುದೇ ರೀತಿ ಪೇ ಮಾಡಬೇಕಾಗಿಲ್ಲ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ನಂದು ಈಗ ಡೆಬಿಟ್ ಕಾರ್ಡ್ ನಾನು ಬ್ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಅನ್ಬ್ಲಾಕ್ ವರ್ಚುವಲ್ ಡೆಬಿಟ್ ಕಾರ್ಡ್ ಅಂತ ಕೊಟ್ಟರೆ ಈಗ ಅನ್ಬ್ಲಾಕ್ ಆಗುತ್ತೆ. ನಾನೀಗ ಅನ್ಬ್ಲಾಕ್ ಮಾಡ್ತಾ ಇಲ್ಲ, ಈಗ ಬ್ಲಾಕ್ ಆಗಿ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಬ್ಲಾಕ್ಡ್ ಅಂತ. ನೀವು ಇದನ್ನು ಅನ್ಬ್ಲಾಕ್ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು IPPB ಮೊಬೈಲ್ ಬ್ಯಾಂಕಿಂಗ್ ಈ ರೀತಿ ಲಾಗಿನ್ ಕೂಡ ಮಾಡ್ಕೋಬೋದು. ಮತ್ತು ಇದರಲ್ಲಿ ಯಾವ ರೀತಿ ಸರ್ವಿಸಸ್ ಇದೆ ಎಲ್ಲ ಕೂಡ ನೋಡ್ಕೋಬೋದು. ನನ್ನ ಚಾನಲಲ್ಲಿ ನೀವು ಸರ್ಚ್ ಮಾಡಿಕೊಂಡ್ರೆ ಎಲ್ಲ ಕೂಡ IPPB ಮೊಬೈಲ್ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋ ಕೂಡ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಇದೇ ರೀತಿ ಹೊಸ ವಿಡಿಯೋನ ತಿಳ್ಕೊಳ್ಳೋಕ್ಕೆ ನಮ್ಮ ಚಾನಲ್ನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.